ಮಕ್ಕಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಶುಭಾಶಯ. ಎಷ್ಟು ಓದಿದ್ದೇನೆ, ಯಾವ ಪದವಿ ಪಡೆದಿದ್ದೇನೆ, ಎಷ್ಟು ಹಣ ಸಂಪಾದಿಸುತ್ತಿದ್ದೇನೆ ಎಂಬುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣ ಅಂದರೆ ಬೇರೆಯವರೊಂದಿಗೆ ನಿಮ್ಮ ಮಾತು, ಸಂಸ್ಕಾರ, ನಡವಳಿಕೆ ಇವೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ ಅಲ್ವಾ. ನಾನು ಎಷ್ಟು ಓದಿದ್ದೀನಿ, ನಾನು ಎಷ್ಟು ಸಂಬಳ ಪಡೆದಿದ್ದೀನಿ ಅನ್ನೋದಲ್ಲ. ನಾವು ನಿಜವಾದ ಶಿಕ್ಷಣ ಅಂದರೆ ನಮ್ಮ ಮಾತನ್ನು ಬೇರೆಯೊಂದಿಗೆ ಸಂಸ್ಕಾರ, ನಡವಳಿಕೆ ಇಟ್ಕೊಂಡು ಮಾತಾಡಬೇಕೇ ಹೊರತು ಬೇರೆ ಥರ ಮಾತಾಡ್ಬೋದು. ಇದೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುತ್ತೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಅಕ್ಷಯ ತೃತೀಯ. ಇವತ್ತು ಅಂದರೆ ಏನು ಮಾಡ್ತಾರೆ? ಅಕ್ಷಯ ತೃತೀಯ ಅಂದರೆ ಎಲ್ಲರೂ ಚಿನ್ನ ಕೊಳ್ಳೋದಕ್ಕೆ ಹೋಗ್ತಾರೆ, ಬೆಳ್ಳಿ ಕೊಳ್ಳೋಕ್ಕೆ ಹೋಗ್ತಾರೆ. ಅದೆಲ್ಲ ಮುಖ್ಯ. ನಾವು ಏನು ಮಾಡಬೇಕು ಅಂದರೆ ಇವತ್ತು ಅಕ್ಷಯ ತೃತೀಯ ಅಂದರೆ ಅಕ್ಷಯ ಅಂದರೆ ಎಚ್ಚತ್ತೆ. ಏನೇ ಒಳ್ಳೆ ಮಾಡಿದ್ರೂ ಎಚ್ಚತ್ತೆ ಅನ್ನೋದಕ್ಕೆ ನಾವು ಚಿನ್ನ ಹೆಚ್ಚೋದಲ್ಲ, ಇದು ದುಡ್ಡು ಹೆಚ್ಚೋದಲ್ಲ, ನಮ್ಗೆ ಒಳ್ಳೆಯದನ್ನಾಗಬೇಕು, ಆರೋಗ್ಯ ಕೊಡಬೇಕು. ನಾವೇನೇ ದಾನ ಮಾಡಿದ್ರು ಅದನ್ನು ನಮ್ಗೆ ವಾಪಸ್ ಬರುತ್ತೆ. ದಾನ ಮಾಡಬೇಕು ಇವತ್ತು, ಗೊತ್ತಾಯ್ತಾ? ಎಷ್ಟು ನೀವು ಒಳ್ಳೆಯದಕ್ಕೆ ಪೂಜೆ ಮಾಡ್ತೀರೋ, ಒಳ್ಳೆಯದನ್ನು ಕೇಳ್ಕೊತಿರೋ ದೇವರಲ್ಲಿ, ಎಷ್ಟು ದಾನ ಮಾಡ್ತೀರೋ ಅಷ್ಟು ನಿಮಗೆ ಹೆಚ್ಚತ್ತೆ ತಿಳ್ಕೊಬೇಕು. ನಾವು ಹೋಗಿ ಚಿನ್ನ ಕೊಂಡ್ಬಿಟ್ರೆ ಅಲ್ಲ. ಇವತ್ತು ತಿಳ್ಕೊ, ಜಗದೊಡೆಯನಾದ ಶ್ರೀಮನ್ ನಾರಾಯಣನ ದಶಾವತಾರದಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾದ 6ನೇ ಅವತಾರವೇ ಶ್ರೀ ಪರಶುರಾಮ ದೇವರ ಅವತಾರ ಅಲ್ವಾ. ಇವರು ಮಹಾಶ್ರೇಷ್ಠ ಮುನಿವರಿಯರಾದ ಜಮದಗ್ನಿ ಮತ್ತು ಮಾತೆ ರೇಣುಕಾದೇವಿಯ ಪ್ರೀತಿಯ ಪುತ್ರನಾಗಿ ಈ ಪವಿತ್ರ ದಿನವಾದ ಅಕ್ಷಯ ತೃತೀಯದಂದು ಪರಶುರಾಮರು ಈ ಭೂಮಿಯಲ್ಲಿ ಅವತರಿಸಿದರು. ಇನ್ನು ಮಹರ್ಷಿ ತಪೋನಿಧಿ ಭಗವಾನ್ ಶ್ರೀ ವೇದವ್ಯಾಸರು ಮಹಾಗಣಪತಿಯ ಕೈಯಲ್ಲಿ ಶ್ರೇಷ್ಠ ಗ್ರಂಥವಾದ ಮಹಾಭಾರತವನ್ನು ಬರೆಯಿಸಿದ ದಿನವೂ ಈ ಅಕ್ಷಯ ತೃತೀಯದಂದು ಎನ್ನುವುದು ವಿಶೇಷ. ದೇವಲೋಕದ ಧನರಾಶಿಯ ಅಧಿಪತಿಯಾದ ಕುಬೇರ ಶ್ರದ್ಧಾಭಕ್ತಿಯಿಂದ ಐಶ್ವರ್ಯ ದೇವತೆಯಾದ ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಪೂಜಿಸಿ ಐಶ್ವರ್ಯವನ್ನು ವೃದ್ಧಿಸಿಕೊಂಡ ದಿನವೂ ಈ ಅಕ್ಷಯ ತೃತೀಯ ದಿನ ಆಗಿದೆ. ಇನ್ನು ಪಾಂಡವರು ಅಜ್ಞಾತವಾಸದ ಕಾಲದಲ್ಲಿ ನಾನಾ ಕಷ್ಟ, ತೊಂದರೆ, ತಾಪತ್ರಯಗಳಿಂದ ಒಳಗಾಗಿದ್ದರು. ಅವರು ವಾಸಿಸುತ್ತಿರುವ ಕುಟೀರಕ್ಕೆ ಒಮ್ಮೆ ಮಹಾತಪಸ್ವಿಗಳು ತಮ್ಮ ಶಿಷ್ಯರೊಂದಿಗೆ ಬರುತ್ತಾರೆ. ಈ ಯೋಗಿಗಳನ್ನು ಸತ್ಕರಿಸಿ ಉಪಚರಿಸಲು ಪಾಂಡವರಲ್ಲಿ ಯಾವುದೇ ಸವಲತ್ತುಗಳಲ್ಲಿ ಇರಲಿಲ್ಲ. ಇದರಿಂದ ಅತಿಥಿ ಸತ್ಕಾರಕ್ಕೆ ಅಡಚಣೆಯಾಯಿತು. ಧರ್ಮರಾಜ, ದ್ರೌಪದಿ ಸಹಿತ ಪಾಂಡವರೆಲ್ಲರೂ ಕಂಗಾಲಾದರು. ಆಗ ಎಲ್ಲರೂ ಸೇರಿ ಶ್ರೀಕೃಷ್ಣ ಪರಮಾತ್ಮನನ್ನು ಮನಸಾರೆ ಸ್ಮರಿಸುತ್ತಾರೆ. ನಮಸ್ಕಾರ ಮಾಡಿಕೊಂಡು ಶ್ರೀಕೃಷ್ಣ ಇವರ ಕರೆಗೆ ಹೋಗೊಟ್ಟು ಪಾಂಡವರಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಇವರ ಕಷ್ಟಗಳನ್ನು ಕೇಳಿ ಇವರುಗಳಿಗೆ ವಿಶೇಷವಾದ ಅಕ್ಷಯ ಪಾತ್ರೆ ನೀಡುತ್ತಾನೆ. ಇದರಿಂದ ಪಾಂಡವರು ಆಶ್ರಮಕ್ಕೆ ಬಂದ ಯೋಗಿಗಳ ವೃಂದಕ್ಕೆ ವಿಶೇಷವಾದ ಅತಿಥಿ ಸತ್ಕಾರ ಮಾಡಿ ಉಪಚರಿಸಿ ಯೋಗಿಗಳ ಆಶೀರ್ವಾದ ಪಡೆಯುತ್ತಾರೆ. ಇದು ನಡೆದದ್ದು ಈ ಪವಿತ್ರವಾದ ಅಕ್ಷಯ ತೃತೀಯದಂದು, ಗೊತ್ತಾಯ್ತಾ? ಅವತ್ತೇ ನಡೆದಿದ್ದು. ಅಂತೆಯೇ ಭೂಲೋಕದಲ್ಲಿ ನೀರಿಲ್ಲದ ಜನತೆ ಹಾಹಾಕಾರದಿಂದ ಕಂಗಾಲಾಗಿದ್ದರು. ಇಂತಹ ಸಂದರ್ಭದಲ್ಲಿ ಭಗೀರಥನು ಗಂಗಾಮಾತೆಯನ್ನು ಪ್ರಾರ್ಥಿಸಿ ಈ ಅಕ್ಷಯ ತೃತೀಯದಂದು ಭೂಮಿಗೆ ಗಂಗೆಯನ್ನು ತಂದು ಗಂಗಾಮಾತೆ ಅಕ್ಷಯವಾಗಿ ಹರಿಯುವಂತೆ ಮಾಡಿ ಈ ಲೋಕದ ಜನರ ದಾಹ ತೀರಿಸಿದಂತೆ ಪುಣ್ಯ ದಿನ ಈ ಅಕ್ಷಯ ತೃತೀಯ. ಹಾಗಾಗಿ ಅಕ್ಷಯ ತೃತೀಯದಂದು ಪುಣ್ಯ ದಿನಗಳಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಗಂಗಾ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ. ಅದರಲ್ಲೂ ಸಾಕ್ಷಾತ್ ಗಂಗಾ ಸರೋವರ ಗಂಗಾ ಸಂಧಿಯಲ್ಲಿ ಸ್ನಾನ ಮಾಡಿದರೆ ಜನ್ಮಾಂತರದ ಪಾಪ ನಾಶವಾಗಿ ವಿಶೇಷ ಪುಣ್ಯ ನಮಗೆ ಲಭಿಸುತ್ತೆ. ಜೀವನದಲ್ಲಿ ನಾನಾ ವಿಧದ ಕಷ್ಟಗಳನ್ನು ಅನುಭವಿಸಿಕೊಂಡಿದ್ದ ಕುಚೇಲನಿಗೆ ತನ್ನ ಬಾಲ್ಯಗಳಿಯ ಶ್ರೀಕೃಷ್ಣ ಪರಮಾತ್ಮವನ್ನು ನೋಡುವ ಮನಸ್ಸಾಗುತ್ತದೆ. ಅದರಂತೆ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಇರುವಿಕೆಯನ್ನು ದೃಢಪಡಿಸಿಕೊಂಡು ದ್ವಾರಕೆಗೆ ನೋಡಲು ಅಣಿಯಾಗುತ್ತಾನೆ. ಬರೀ ಕೈಯಲ್ಲಿ ಕೃಷ್ಣನಲ್ಲಿ ಹೋಗುವುದನ್ನು ಏನಾದರೂ ತೆಗೆದುಕೊಂಡು ಹೋಗಿ ಗೆಳೆಯನಾದ ಕೃಷ್ಣನಿಗೆ ಇಡಬೇಕೆಂಬ ಯೋಚನೆ ಹುಡುಕುವಾಗ ಮನೆಯಲ್ಲಿ ಏನೂ ಇಲ್ಲದ ಅಂತಹ ಬಡ ಸ್ಥಿತಿ ಕುಚೇಲನದ್ದಾಗಿತ್ತು. ಆದರೆ ಸ್ವಲ್ಪ ಅವಲಕ್ಕಿ ಇರುವುದು ಕಾಣುತ್ತೆ. ಅದನ್ನೇ ಗಂಟು ಕಟ್ಟಿಕೊಂಡು ಹೋಗುತ್ತಾನೆ. ಕೃಷ್ಣ ಗೆಳೆಯ ಕುಚೇಲನ ಕಂಡು ಸಂತಸದಿಂದ ಆಲಂಗಿಸಿಕೊಂಡು ನನಗೆ ಊರಿನಿಂದ ಏನು ತಂದಿದ್ದಿ ಅಂತ ಕೃಷ್ಣ ಹೇಳುತ್ತಾನೆ. ಕುಚೇಲ ತನ್ನಲ್ಲಿರುವ ಅವಲಕ್ಕಿ ನೀಡುತ್ತಾನೆ. ಆಗ ಶ್ರೀಕೃಷ್ಣ ಬಹಳ ಪ್ರೀತಿಯಿಂದ ಅವಲಕ್ಕಿ ತಿನ್ನುತ್ತಾನೆ. ಈ ದೃಶ್ಯ ನೋಡಿದ ಕುಚೇಲನ ಸಂತಸಕ್ಕೆ ಪಾರವೇ ಇಲ್ಲದಂತಾಯಿತು. ಈ ಆನಂದದಲ್ಲಿ ತನ್ನ ಕಷ್ಟ ಹೇಳಿಕೊಳ್ಳಲಾಗದೆ ಕುಚೇಲ ಊರಿಗೆ ಹೊರಡುತ್ತಾನೆ. ಅಲ್ಲಿಗೆ ಹೋಗಿದ್ದು ತನ್ನ ಕಷ್ಟ ಹೇಳ್ಕೊಂಡು ಅವನಿಂದ ಏನಾರ ಸಹಾಯ ಪಡಬೇಕು ಅಂತ. ಆದರೆ ಅಲ್ಲಿ ನೋಡಿಬಿಟ್ಟು ಇವನೇನು ಕೇಳಲ್ಲ. ಆದರೆ ಊರಿಗೆ ಬಂದು ನೋಡುತ್ತಾನೆ, ಕುಚೇಲ ತನ್ನ ಗುಡಿಸಲು ಮಾಯವಾಗಿ ಅರಮನೆಯಾಗಿದೆ. ಹೆಂಡತಿ ಮಕ್ಕಳು ಹೊಸ ಬಟ್ಟೆಗಳನ್ನು ಧರಿಸಿ ಮನೆಯಲ್ಲಿ ಸಂತಸದ ವಾತಾವರಣ ಸೃಷ್ಟಿಯಾಗಿತ್ತು. ಇವೆಲ್ಲ ನೋಡಿ ಕುಚೇಲ ಪರಮಾಶ್ಚರ್ಯ ಹೊಳ್ಳುತ್ತಾನೆ. ಇದೆಲ್ಲವೂ ಶ್ರೀಕೃಷ್ಣ ಅನುಗ್ರಹದಿಂದ ಎಂದುಕೊಳ್ಳುತ್ತಾನೆ.
ಭಗವಂತನಿಗೆ ಭಕ್ತರ ಮೇಲೆ ಅಗಾಧ ಪ್ರೀತಿ ಇರುತ್ತೆ. ಆತ ಇನ್ನೂ ಏನೂ ಕೇಳದಿದ್ದರೂ ಕೊಡುತ್ತಾನೆ. ಭಗವಂತನಿಗೆ ಧನ ಕನಕ ಯಾವುದೂ ಬೇಡ. ಆತನಿಗೆ ಪ್ರಾಮಾಣಿಕತೆ, ಸತ್ಯ, ನ್ಯಾಯ, ನೀತಿಯಿಂದ ಬಾಳುವ ನಿಷ್ಕಳಂಕ ಭಕ್ತರಿಗೆ ಒಲಿಯುತ್ತಾನೆ ಎಂಬುದಕ್ಕೆ ಈ ಕುಚೇಲ ಕುಬೇರನಾದ ಘಟನೆಯೇ ಸಾಕ್ಷಿ. ಇದು ಕೂಡ ಪವಿತ್ರವಾದ ಅಕ್ಷಯ ತೃತೀಯದಂದು ನಡೆದಿದ್ದಾಗಿ ಗೊತ್ತಾಯ್ತಾ. ನಾವು ಏನೇ ಮಾಡಿದ್ರೂ ಪರಿಶುದ್ಧವಾಗಿರಬೇಕು. ನಾವು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ನೀತಿ ಇಟ್ಕೋಬೇಕು, ಒಳ್ಳೆಯ ಮನಸ್ಸು ಇಟ್ಕೋಬೇಕು, ಒಳ್ಳೆ ಕಾರ್ಯ ಮಾಡ್ತಾ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಕೆಟ್ಟದ್ದನ್ನು ಮಾಡಬಾರ್ದು. ಕೆಟ್ಟದನ್ನು ಮಾಡಿ ನಾವು ದುಡಿಯೋದಕ್ಕಿಂತ ಒಳ್ಳೇದು ಮಾಡಿ, ಏನೇ ಮಾಡಿ ನೀವು ಒಳ್ಳೇದು ಮಾಡಿ. ಇವತ್ತು ಅಕ್ಷಯ ತೃತೀಯ ಅಂದು ಕೆಲವು ದಾನಗಳು ಮಾಡಿ, ಒಳ್ಳೆಯ ಕೆಲಸಗಳು ಮಾಡಿ ಒಳ್ಳೆಯದಾಗತ್ತೆ ಅಂತ ಇನ್ನವರು ನಮ್ಮ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಅದನ್ನು ತಿಳಿಸಿದೆ. ನಾವು ಯಾವಾಗಲೂ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ನಾವು ಹೋಗಬಾರ್ದು. ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 24/4/2026 ಸೋಮವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲ ಪಕ್ಷ, ತಿಥಿ ತದಿಗೆ, ಹಗಲು 10:54, ನಕ್ಷತ್ರ ಕೃತಿಕೆ, ಬೆಳಿಗ್ಗೆ 7:50, ಮಳೆ ಅಶ್ವಿನಿ 3ನೇ ಪಾದ. ಬಸವೇಶ್ವರ ಜಯಂತಿನೂ ಇದೆ ಇವತ್ತು, ಅಕ್ಷಯ ತೃತೀಯ ಮತ್ತು ಬಸವೇಶ್ವರ ಜಯಂತಿ. ಬಸವಣ್ಣನವರು ಎಲ್ಲ ವಚನಗಳನ್ನು ತಿಳಿಸಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ. ಅವರ ಒಂದು ಇದನ್ನು ದಾರಿನಲ್ಲಿ ನಾವು ಹೋಗೋಣ. ಇವತ್ತು ರಾಹುಕಾಲ 7:42 9:15, ಗುಳಿಕ ಕಾಲ 9:10 1:56, ಯಮಗಂಡ ಕಾಲ 7:42 9:15 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವರ್ಷಕ್ಕೋಸ್ಕರ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.